ಕಾಗೆ ಮತ್ತು ಹಂಸದ ಕತೆ. ಬಹಳ ಹಿಂದೆ ಕಾಡಿನಲ್ಲಿ ಕಾಗೆಯೊಂದು ವಾಸವಾಗಿದ್ದ. ಅವನು ಇದ್ದಲಿನಂತೆ ಕಡು ಕಪ್ಪಾಗಿದ್ದ. ಕಾಗೆಗೆ ನೀರಿನಲ್ಲಿ ತೇಲುವ ಹಂಸವನ್ನು ನೋಡಿದರೆ ಬಹಳ ಹೊಟ್ಟೆ ಕಿಚ್ಚಾಗುತ್ತಿತ್ತು. ಏಕೆಂದರೆ ಹಂಸ ಪಕ್ಷಿ ಮಂಜಿನಂತೆ ಬೆಳ್ಳಗೆ ಇತ್ತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕಾಗೆಗೆ ತಾನು ಹಂಸದಂತೆ ಯಾಕೆ ಆಗಬಾರದು ಅಂತ ಯೋಚಿಸಿದ. ಅದಕ್ಕೊಂದು ಉಪಾಯ ಕೂಡ ಮಾಡಿದ. ಹಂಸದಂತೆ ತಾನು ನೀರಿನಲ್ಲಿ ದಿನವೆಲ್ಲ ಈಜುತ್ತಾ ತೇಲುತ್ತಿರಬೇಕು. ಹಾಗೆ ನೀರಿನಲ್ಲಿರುವ ಗಿಡಗಂಟೆಗಳನ್ನು ತಿಂದರೆ ತಾನೂ ಹಂಸದಂತೆ ಬೆಳ್ಳಗೆ ಆಗಬಹುದು ಅಂತ ನಿರ್ಧಾರ ಮಾಡಿದ ಆ ಮೂರ್ಖ ಕಾಗೆ. ಮಾರನೇ ದಿನ ಬೆಳಗ್ಗೆ ಕಾಗೆ ತನ್ನ ಗೂಡು ಬಿಟ್ಟು ನೀರಿನ ಕೊಳದಲ್ಲಿ ವಾಸ ಮಾಡಲು ಹಾರಿದ. ಇಡೀ ದಿನ ಅವನು ಕೊಳದಲ್ಲಿ ಈಜಿದ್ದೆ. ರೆಕ್ಕೆ ಪುಕ್ಕಗಳನ್ನು ತೊಳೆದಿದ್ದೆ. ಆದರೆ ಅವನ ರೆಕ್ಕೆ ಪುಕ್ಕಗಳು ಹಾಗೆ ಕಪ್ಪಗಿದ್ದವು. ದಿನವೆಲ್ಲ ಹೀಗೆ ಮಾಡಿ ಅವನಿಗೆ ಸಾಕಾಗುತ್ತಿತ್ತು. ದಡ್ಡ ಕಾಗೆ ನೀರಿನಲ್ಲಿದ್ದ ಹಸಿರು ಪಾಚಿ ಗಿಡಗಳನ್ನು ತಿನ್ನುತ್ತಿದ್ದ. ಅವನ ಬಾಯಿಗೆ ಅದು ರುಚಿಸುತ್ತಿರಲಿಲ್ಲ. ಆದರೂ ಬಿಡಲಿಲ್ಲ. ಮತ್ತೆ ಈಜಿ ತೇಲುತ್ತಿದ್ದ. ಹೀಗೆ ದಿನಗಳು ಕಳೆದವು. ನೀರಿನಲ್ಲಿದ್ದ ಕಾಗೆ ದಿನದಿಂದ ದಿನಕ್ಕೆ ಸಣ್ಣಗಾಗುತ್ತಿದ್ದ. ಒಂದು ದಿನ ಕಾಗೆ ನೀರಿನಲ್ಲಿಯೇ ಸತ್ತು ಹೋದ. ಈ ಕಥೆಯ ನೀತಿ ಏನೆಂದರೆ, ಅಭ್ಯಾಸಗಳನ್ನು ಬದಲಾಯಿಸುವುದರಿಂದ ಸ್ವಭಾವ ಬದಲಾಯಿಸಲು ಸಾಧ್ಯವಿಲ್ಲ ಎಂದು.